ತಂದೆ ತಾಯಿಯನ್ನು ಎಷ್ಟು ಪ್ರೀತಿಗೆ ನೋಡ್ಕೋಬೇಕು ನೀವು ಅಂತ, ಅವ್ರಿಗೆ ಎಷ್ಟು ಗೌರವ ಕೊಡಬೇಕು ಅಂತ. ನಿಮಗೊಂದು ಜೀವ ಕೊಟ್ಟವರು ಅವರು, ಒಂದು ದೇಹ ಕೊಟ್ಟವರು ಅವರು, ನಿಮಗೊಂದು ಹೆಸರು ಕೊಟ್ಟವರು ಅವರು. ನಿಮಗೇನೂ ಇರಲಿಲ್ಲ ಹುಟ್ಟಿದಾಗ, ಅಳೋದು ಬಿಟ್ಟರೆ ಇನ್ನೇನೂ ಬರ್ತಿದ್ದಿಲ್ಲ. ಅಂಥ ಮಗುನ ಇಟ್ಕೊಂಡು ಬೆಳೆಸಿ ದೊಡ್ಡವ್ರು ಮಾಡಿ ಜೀವನ ಕೊಟ್ಟರಲ್ಲ, ಒಂದು ವ್ಯಕ್ತಿತ್ವ ಕೊಟ್ಟರಲ್ಲ ನಿಮಗೆ. ಆ ತಂದೆ ತಾಯಿಗೆ ನೀವೇನು ಕೊಟ್ಟರು ಸಾಲೋದಿಲ್ಲ, ಏನು ಕೊಟ್ಟರು ಸಾಲೋದಿಲ್ಲ. ಒಂದೇ ಒಂದು ಮಾತು ಹೇಳ್ತೀನಿ ಮಕ್ಕಳಿಗೆ, ನೆನಪಿರ್ಬೇಕು ನಿಮಗೆ. ಯಾವುದೇ ನಿಮ್ಮ ಜೀವನದ ಮುಂದೆ ಯಾವುದೇ ಕಾಲಕ್ಕೆ ನಿಮ್ಮ ನಡವಳಿಕೆಯಿಂದಾಗಿ, ನಿಮ್ಮ ಮಾತಿನಿಂದಾಗಿ, ನಿಮ್ಮ ತಾಯಿ ಕಣ್ಣೊಳಗೆ ಒಂದು ಹನಿ ನೀರು ಬಂದರೆ ನೀವು ದೊಡ್ಡವರಾಗ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ದೇವ್ರು ನೋಡಿಲ್ಲ, ಯಾರು ನೋಡೋ ಕಾರಣವೂ ಇಲ್ಲ. ನಿಮ್ಮ ತಾಯಿ ನೋಡಿದರೆ ದೇವ್ರು ನೋಡೋ ಕಾರಣ ಇಲ್ಲ. ನಿಮ್ಮನ್ನು ಪ್ರೀತಿ ಮಾಡುವಂಥ ಜೀವ, ತನ್ನಕ್ಕಿಂತ ಹೆಚ್ಚಿಗೆ ಪ್ರೀತಿ ಮಾಡುವಂಥ ಜೀವ ತಾಯಿ ಒಂದೇ, ಇನ್ಯಾರೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕತೆ ಬರೆದಿದ್ದೆ ನಾನು. ಮನ್ಯಾಗ ಹುಡುಗ ಅವು ಅಡುಗೆ ಮನೆಯಾಗಿಲ್ಲಿ ಹೋದಂತ. ಅವು ಹೇಳಿದಂತ, ಅವ್ವ ಭಾಳಷ್ಟು ಜೀವ ಉಳ್ಕೊಂಬಿಟ್ಟಾವ, ರೊಕ್ಕ ಕೊಡೋದು ಭಾಳ ಅದ, ನನಗೆ ಕೊಟ್ಟೆ ಇಲ್ಲಿ ನೀನು. ಏನು ಕೊಡಬೇಕು? ಪಟ್ಟಿ ಮಾಡಿಕೊಡ್ತೀನಿ ನಿನಗೆ, ಭಾಳ ಕೊಡೋದು ರೊಕ್ಕ, ನಾನು ಲಘು ಕೊಡು ಅಂದಂತ. ಒಂದು ಕಾಗದ ಬರೆದ. ನಾನು ವಾರಕ್ಕೆ 10 ರೂಪಾಯಿ ಕೊಡ್ತಿದ್ದೆ, ಕೊಟ್ಟಿಲ್ಲ. ಹೋದ ವಾರ 10 ರೂಪಾಯಿ ಬಾಕಿ ಅದ. ಮನೆ ಮಾವು ಬಂದಿದ್ದ ಊರಿಂದ, ಇಡೀ ಬೆಂಗಳೂರಲ್ಲಿ ತೋರಿಸ್ಕೊಂಬಂದೀನಿ ಹೋಗಿ. ಅವಾಗ 2 ದಿವಸ ಗೈಡ್ ಕೆಲಸ ಮಾಡೀನಿ, ಅದ್ರದ್ದು 20 ರೂಪಾಯಿ ಬರ್ಬೇಕು ನನಗೆ. ಮತ್ತು ಮನೆ ತರಕಾರಿ ತರಲಿಕ್ಕೆ ಹೋದಾಗ ಚೀಲ ಹಿಡ್ಕೊಂಬಂದೆ ಅಲ್ಲ, ಹೊತ್ಕೊಂಬಂದಿನಿ. ಹಮಾಲಿ ಮಾಡಿದ್ದಕ್ಕೆ 5 ರೂಪಾಯಿ. ಮತ್ತು ಮಂದಿ ಅಣ್ಣನ ಇಸ್ತ್ರಿ ಮಾಡೀನಿ ಅರಿವಿ ಎಲ್ಲ ನಾನು, ಅದಕ್ಕೆ 12 ರೂಪಾಯಿ. ಈಗೆಲ್ಲ ಪಟ್ಟಿ ಮಾಡಿ ಒಟ್ಟು 92 ರೂಪಾಯಿ ಕೊಡಬೇಕು, ಲಘು ಕೊಡು, ನಾನು ಖರ್ಚು ಭಾಳ ಅದ ಅಂತ ಬರೆದು ಅವನು ಟೇಬಲ್ ಮೇಲೆ ಇಟ್ಟು ಹೋದ, ಅಡುಗೆ ಬನ್ನಿ ಕಟ್ಟೆ ಮೇಲೆ ಇಟ್ಟು ಹೋದ. ಅವು ಓದಿದ್ಲು. ಮಧ್ಯಾಹ್ನದಾಗ ಮನೆ ಕೆಲಸ ಎಲ್ಲ ಮುಗಿದ್ಮೇಲೆ ಚಶ್ಮಾ ಹಾಕ್ಕೊಂಡು ಕೂತು ಆ ಕಾಗದ ಹಿಂದೆ ಬರೆದ್ಲು. ಆಕೇನು ಬರೆದ್ಲು? ಹೌದ ಪುಟ, ನಿನ್ನ ಸಾಲು ಭಾಳದಪ್ಪ, 92 ರೂಪಾಯಿ ಕೊಡಬೇಕು, ಕೊಡ್ತೀನಿ, ಆದಷ್ಟು ಲಘು ಕೊಡ್ತೀನಿ. ಅದು ನಂದು ಒಂದು ಬಿಲ್ ಅದಲ್ಲೋ, ನೀನು 9 ತಿಂಗಳು ಹೊತ್ಕೊಂಡಲ್ವ ನಾನು, ಎಷ್ಟು ಕಷ್ಟಪಟ್ಟೆ ಗೊತ್ತೇನೋ, ಅದಕ್ಕೆ ಯಾವ ಬಿಲ್ಲೂ ಇಲ್ಲ. ನೀನು ಹಡಿಯುವಾಗ ಮತ್ತೊಂದು ಪುನರ್ಜನ್ಮ ಆದಂಗೆ ಆಯ್ತು ನನಗೆ. ಆದರೆ ನೀನು ಹುಟ್ಟಿದ್ಕೊಳ್ಳಿ, ನಿನ್ನ ಮುಖ ನೋಡ್ಕೊಳ್ಳಿಲ್ಲ, ಮರೆತು ಹೋಗ್ತಲ್ಲೋ ನನಗೆ. ಆ ಕಷ್ಟಪಟ್ಟನಲ್ಲ, ಅದು ಯಾವ ಬಿಲ್ಲೂ ಇಲ್ಲ. ನೀನು ಜ್ವರ ಬಂದಾಗ ನಾನು ಉಪವಾಸಿದ್ದು ದೇವರಿಗೆ ಹರಕೆ ಹೊತ್ಕೊಂಡನಲ್ಲ, ಅದಕ್ಕೆ ಯಾವ ಬಿಲ್ಲೂ ಇಲ್ಲ. ನೀನು ಪರೀಕ್ಷೆಗೆ ಹೋದಾಗ ಮನೆಯೊಳಗಿದ್ರೆ ಸಹಿತ ನನ್ನ ಕಣ್ಣು ಗೇಟ್ ಮುಂದೆ ಇರ್ತಿದ್ದು, ಯಾವಾಗ ಬರ್ತಾನೆ ಮಗ, ಯಾವಾಗ ಬರ್ತಾಳೆ ಮಗಳು ಅಂತ ಕಾಯ್ಕೋತಿದ್ನಲ್ಲ. ಆ ಆತಂಕಕ್ಕೆ ಯಾವ ಬಿಲ್ಲೂ ಇಲ್ಲ. ನನ್ನ ಬಿಲ್ ನಂದು ಬಿಲ್ಲದಪ್ಪ, ಅದ್ರ ದೊಕ್ಕ ನಿಲ್ಲದಕ್ಕೆ ಏನು ಕೊಡೋ ಕಾರಣ ಇಲ್ಲ, ನೀನು ಬಿಲ್ ಮಾತ್ರ ಲಘು ತೀರಿಸ್ತೇನೆ ಅಂತ ಬರೆದು ಮಗನ ಟೇಬಲ್ ಮೇಲೆ ಇಟ್ಟು ಹೋದ್ಲಂತ. ಮಗ ಬಂದ, ಶಾಲೆಯಿಂದ ನೋಡ್ದ, ಕರಳು ಕಿವಿಚಿ ಬಂದಂಗೆ ಆತು. ಹೋದ, ಅವು ಕೊಟ್ಟಿದ್ದಲ್ಲ ಬಿಲ್ಲು, ಅದನ್ನು ಹೊಡೆದು ಹಾಕಿದ, ತಾನು ಕೊಟ್ಟ ಬಿಲ್ ಮೇಲೆ ಹೊಡೆದು ಹಾಕಿದ. ಬರ್ದ, ಅವ್ವ ನೀ ಕೊಡಬೇಕಾದದ್ದು ಏನೂ ಇಲ್ಲ, ಇನ್ನು ಕೊಡಬೇಕಾದದ್ದು ನಾ ಮಾತ್ರ ಕೊಡ್ಬೇಕು ನಿನಗೆ, ನೀ ಕೊಡೋದೆಲ್ಲ ಕೊಟ್ಟುಬಿಟ್ಟಿ ನನಗೆ. ಒಂದು ಜನಪದದ ಮಾತದ ಮಕ್ಕಳ ನೆನಪಿಟ್ಕೋಬೇಕು. ಮಗು ಹುಟ್ಟಿದ ಕೂಡಲೇ ಕೂಸು ಮುಷ್ಟಿ ಮುಚ್ಕೊಂಡಿರ್ತದಂತ. ತಾಯಿ ಮುಷ್ಟಿ ಬಿಚ್ತಾಳೆ, ಒಂಚೂರು ಮಣ್ಣದ ಒಳಗೆ ತನ್ನ ಸೆರಗಿನಿಂದ ಮಣ್ಣು ಒರೆಸ್ತಾಳಂತ ಅವ್ವ. ಆ ಮಣ್ಣು ಒರೆಸಿದ ಋಣ ಎಷ್ಟು ದೊಡ್ಡದು ಅಂತ ಬರೀತಾರೆ. 1,00,000 ಕೆಲಸ ಮಾಡ್ತಾಳಕ್ಕೆ ಮನುಷ್ಯರು ಮಾಡಬೇಕಾದ್ರೆ ಮೊದಲೇ ಕೆಲಸ ಮಣ್ಣು ಒರೆಸೋ ಕೆಲಸ. ಆ ಮಣ್ಣು ಒರೆಸಿದ ಋಣ ಎಷ್ಟು ದೊಡ್ಡದದ ಅಂದ್ರೆ, ನೀವು ದೊಡ್ಡವರಾದ್ಮೇಲೆ ನಿಮ್ಮ ಮೈ ಮೇಲಿನ ಚರ್ಮ ತೆಗೆದು ಆಕೆ ತಾಯಿಗೆ ಚಪ್ಪಲಿ ಮಾಡಿದ್ರು ಕೂಡ ಮಣ್ಣು ಒರೆಸಿದ ಋಣ ಮುಗಿಯೋದಿಲ್ಲ ಅಂತ. ಇದು ತಾಯಿ ಋಣ, ತೀರಿಸೋ ಸಾಧ್ಯ ಇಲ್ಲ ನೀವು. ಅದು ಹೇಳ್ತೀನಿ, ಎಲ್ಲಿವರೆಗೂ ಯು ಕೀಪ್ ಯುವರ್ ಪೇರೆಂಟ್ಸ್ ಹ್ಯಾಪಿ, ಯು ವಿಲ್ ಬಿ ಸಕ್ಸಸ್ಫುಲ್. ದೇವರು ತಥಾಸ್ತು ಅಂತಿರ್ತಾನ ಅಂತ ಕೇಳಿದ್ದೀನಿ ನಾನು. ದೇವರು ಯಾರ ಮೂಲಕನೂ ತಾನಾಗೆ ಬರೋದಿಲ್ಲ, 4 ಕೈ ಹಿಡ್ಕೊಂಡು. ಪಾಪ ನಮ್ಗೆ 2 ಕೈನೇ ಕಟ್ಟಾಗ 4 ಹಿಡ್ಕೊಂಡು ಹೆಂಗೆ ಬರ್ತಿದ್ದಾನೋ. ಅವ್ನಿಗೆ ವರ ಕೊಡೋದೆಲ್ಲ ಅವ್ವ ಅಪ್ಪನ ಮೂಲಕನೇ ಕೊಡೋದು. ಅವನು ಹೇಳ್ತಾನೆ, ಮಾಡು. ನಿಮ್ಮನ್ನು ಅತ್ಯಂತ ಪ್ರೀತಿ ಮಾಡುವಂಥ 2 ಜೀವ ಪ್ರಪಂಚದಾಗ, 100 ಪೀಪಲ್ ಮೇ ಸೇ ಐ ಲವ್ ಯು, ಆಲ್ ನಥಿಂಗ್, ಆಬ್ಸಲ್ಯೂಟ್ ನಥಿಂಗ್, ಬಟ್ ಐ ಲವ್ ಯು ಅಂತ ಹೇಳೋರು ನಿಜವಾಗ್ಲಿ. ನಿಮ್ಮ ಮಾರ್ಕ್ಸ್ ಚಲೋ ಬಂತಂದ್ರೆ ನಿಮ್ಮ ಶಾಲೆಯೊಳಗೆ ಮನೆಗೆ ತೊಗೊಂಡು ಮಾರ್ಕ್ಸ್ ಕಾರ್ಡ್ ತೋರಿಸ್ರಿ, ನಿಮಗಿಂತ 100 ಪಟ್ಟು ಸಂತೋಷ ನಿಮ್ಮ ತಾಯಿಗೆ ಆಗ್ತದೆ. ಅಕಸ್ಮಾತ್ ನಿಮಗೇನಾದರೂ ಸೋಲಾತಂದ್ರೆ ಆಕೆ ಹೇಳಲಿಕ್ಕಿಲ್ಲ, ನಿಮ್ಗಿಂತ ಹೆಚ್ಚು ಮರಗ್ತಾಳವ್ವ, ಒದ್ದಾಡ್ತಾಳೆ, ಮಗು ಪಾಸ್ ಆತಲ್ಲಪ್ಪ ಅಂತ. ಅದಕ್ಕೆ ಒಂದು ಮಾತು ತಿಳ್ಕೊರಿ, ನೀವು ದೊಡ್ಡವರಾಗಬೇಕಾದ್ರೆ 2ನೇದು ಮೊದಲೇದು ಆತ್ಮವಿಶ್ವಾಸ, 2ನೇದು ತಂದೆ ತಾಯಿ ಬಗ್ಗೆ ಅತ್ಯಂತ ಪ್ರೀತಿ, ಅವ್ರಿಗೆ ನೋವಾಗಲಾರ್ದಾಗ ನೋಡ್ಕೋಬೇಕಾದ ಜವಾಬ್ದಾರಿ ನಿಮ್ಮದು. ಅದು 2ನೇದು. 3ನೇದು ಭಾಳ ಮುಖ್ಯದ. 3ನೇದು ಭಾಳ ಮುಖ್ಯದ ಆತ್ಮವಿಶ್ವಾಸ ಬೆಳೆಸ್ಕೊಳ್ಳಿಕ್ಕೆ. ನಾನು ದೇಶದ ಬಗ್ಗೆ ಅಭಿಮಾನ ಇರಬೇಕು. ನಾ ಹೇಳ್ತೀನಿ, ದಯವಿಟ್ಟು ನನ್ನ ದೇಶದ ಬಗ್ಗೆ ಎಂದೂ ಕೆಟ್ಟ ಮಾತಾಡಬೇಡಿ. ನನಗೆ ಎಷ್ಟು ಬೇಜಾರಾಗ್ತದೆ. ಹೊರಗಡೆ ಹೋಗ್ತೀನಿ, ಭಾಳ ಹೇಳ್ತಾರೆ, ಐ ಆಮ್ ಎ ಮಹಾರಾಷ್ಟ್ರೀಯನ್,
ಐ ಆಮ್ ಫ್ರಮ್ ಕರ್ನಾಟಕ, ಐ ಆಮ್ ಎ ಬೆಂಗಾಲಿ, ಐ ಆಮ್ ಎ ಮಲಯಾಳಿ, ಐ ಆಮ್ ಎ ತಮಿಳ್ನಾಡು ಮ್ಯಾನ್. ಭಾರತದವ್ರು ಎಲ್ಲಿದ್ದಾರಲ್ಲೇ? ಎಲ್ಲರೂ ಒಂದೊಂದು ರಾಜ್ಯಕ್ಕೆ ಸೇರ್ಕೊಂಡ್ಬಿಟ್ರಲ್ಲ ನೀವು. ಇದು ನನ್ನ ಭಾರತ ಅಂತ ಅಭಿಮಾನದಿಂದ ಹೇಳಬೇಕು. ದಿಸ್ ಇಸ್ ದ ಲ್ಯಾಂಡ್ ವಿಚ್ ವಾಸ್ ಗ್ಲೋರಿಯಸ್ ಮಚ್ ಬಿಫೋರ್ ಅದರ್ಸ್ ಹ್ಯಾಡ್ ಓಪನ್ ದೇರ್ ಐಸ್. ಇನ್ನು ಕಣ್ಣೇ ತೆಗೆದಿದ್ದಿಲ್ಲ ಅವರೆಲ್ಲ, ಅಂಥದ್ರ ಅತ್ಯಂತ ಎತ್ತರ ಮಟ್ಟಕ್ಕಿದ್ದವ್ರು ನಾವು. ದೇಶದ ಬಗ್ಗೆ ಅಭಿಮಾನ ಭಾಳ ಮುಖ್ಯ ಇಟ್ಕೋಬೇಕಾದದ್ದು ಎಲ್ಲ. ಕೊನೆಗೆ ಇನ್ನೊಂದದ ಆತ್ಮವಿಶ್ವಾಸಕ್ಕೆ ಬರೋದು, ಮ್ಯಾಲೆ ಒಂದು ಶಕ್ತಿ ಅದ ನಮ್ಗಿಂತ ದೊಡ್ಡದು ಅಂತ ನಂಬ್ಕೋಬೇಕು. ದೇವರಿದ್ದಾನ ಅಂತ ನಂಬ್ಕೋಬೇಕು. ಹುಡುಗರು ಕೇಳ್ತಾರೆ, ಪ್ರೂಫ್ ಏನು ರೀ? ಕಾಣಿಸೋದಿಲ್ಲ. ನಮಗೆಲ್ಲರಿಗೂ ಕಾಣಿಸ್ಬೇಕು ರೀ ಎಲ್ಲ. ಯೂಟ್ಯೂಬ್ನಾಗ ಇದ್ದಾನೇನು ದೇವರು? ನಿಮಗೆಲ್ಲ ಹುಚ್ಚು ಭಾಳಲ್ಲ. ಯೂಟ್ಯೂಬು, ವಾಟ್ಸಪ್ಪು, ಇನ್ಸ್ಟಾಗ್ರಾಮು ಅಂತ ಹೊಸದು. ಇನ್ಸ್ಟಾಗ್ರಾಮು ಬರ್ತಾವೆ, ಫೇಸ್ಬುಕ್ಕು. ನನಗೆ ಯಾರೋ ಕೇಳಿದ್ರು ನಿಮ್ಮ ಫೇಸ್ಬುಕ್ ಅಕೌಂಟ್ ಏನು ಅಂತ ಕೇಳಿದ್ರು. ಗೊತ್ತಿಲ್ಲರಪ್ಪ, ನನಗೊಂದು ಫೇಸ್ ಅದ, ಐ ರೀಡ್ ಬುಕ್ಸ್ ಅಷ್ಟೇ, ಅದೇ ಫೇಸ್ಬುಕ್ ನಾನು. ಯಾಕಂದ್ರೆ ಅಷ್ಟು ಟೈಮ್ ಇಲ್ಲ ನನಗೆ. ಒಂದು ಹುಚ್ಚರಿತದ ಅದು. ಒಂದ್ಸಲ ನೋಡಿ ಕತ್ತೆ ಅಂದ್ರೆ ನೀವು ಅವೇನಂದ ಇವೇನಂದ ನೀವು ಕಾರ್ಬಾರ್ ಯಾಕೆ ಬೇಕು ನಿಮ್ಗೆ? ನೀವು ಅನ್ನೋದನ್ರಿ, ಅವ್ರು ಅನ್ನೋ ತೊಗೊಂಡು ಏನು ಮಾಡ್ತೀರಿ? ಈಗ ಯಾಕೆ ಹೇಳ್ತೀನಿ ನಿಮಗಂದ್ರೆ, ಭಾಳಷ್ಟು ಹುಡುಗರು, ನೀವೆಲ್ಲ ಚಲೋ ಹುಡುಗರು ಅಂತ ಹೇಳಿದೆ, ಆದರೂ ಹೇಳ್ತೀನಿ, ಭಾಳಷ್ಟು ಹುಡುಗರು ಟೈಮ್ ಕಳೆಯೋದು ಮೊಬೈಲ್ನಾಗ ಕಳಿತೀರಿ. ಪಿ ವಿ ಸಿಂಧು ವರ್ಲ್ಡ್ ನಂಬರ್ 2 ಬ್ಯಾಡ್ಮಿಂಟನ್ ಆಗಿರಲಿ ಹುಡುಗಿ. ಎಲ್ಲ ಅಂದರು ಏನು ಚೈನೀರಿ ಹಾಕಿದು, ಕಂಡಾಪಟ್ಟು ರೊಕ್ಕ ಬಂದ್ಬಿಟ್ಟದ ಆಕೆಗೆ. ನಿಮಗೂ ಬರ್ತೇನೆ ಕೇಳ್ರಿ. ಆಕೆಗೆ ಯಾಕೆ ಬಂತು? ಮುಂಜಾನೆ 3:30 ಎದ್ದು ಹೋಗ್ತಿದ್ಲಕ್ಕೆ. ಉಳಿದವ್ರು ಆರಾಮ್ ಮಲ್ಕೊಂಡು ನೋಡಿದಾಗ, ಸಿನಿಮಾ ನೋಡಿದಾಗ ಆಕೆ ಕಷ್ಟಪಟ್ಟು ಹೋಗ್ತಿದ್ಲು. ಗೋಪಿಚಂದ್ ಅಕಾಡೆಮಿಗೆ ಮುಂಜಾನೆ 3:30 ಆ ಸ್ಕೂಟರ್ ಮೇಲೆ ಕರ್ಕೊಂಡು ಹೋಗಬೇಕು. 4ರಿಂದ ಕಂಟಿನ್ಯೂಸ್ ಆಡೋದು ಮೈಯೇನು ಎಲ್ಬ ಸೌಂದ್ ಹೋಗಿರ್ಬೇಕು ಹಂಗೆ ಆಡಿಸೋದು. ಎಲ್ಲರೂ ಆರಾಮ್ ಕೂತಾಕಿ ಕಷ್ಟಪಡ್ತಿದ್ಲಲ್ಲ ಆಕಿ, ಅದಕ್ಕೆ ಫಲ ಈಗ ಸಿಕ್ಕದು. ಎರಡೇ ಹಾದಿದೆ ಸ್ನೇಹಿತರ. ಈ ಕಷ್ಟಪಡಬೇಕು, ಮುಂದೆ ಜೀವನದುದ್ದಕ್ಕೂ ಸುಖವಾಗಿರಬೇಕು. ಈಗ ಆರಾಮಿದ್ದರೆ ಜೀವನದುದ್ದಕ್ಕೂ ಕಷ್ಟ ಬರ್ತದೆ. ಈ ಸಮಯ ಒಂದು ಕ್ಷಣ ಕಡಿಬಾರ್ದು. ಕ್ಷಣ ಮುಖ್ಯ ಭಾಳ. ಈಗ ಟ್ರೈನ್ ಹೋದ್ಮೇಲೆ ಸ್ಟೇಷನ್ಗೆ ಹೋಗಿ ಏನು ಮಾಡ್ತೀರಿ ನೀವು? ಹೋಗ್ತೇನ್ರಿ ಟ್ರೈನು? ಹೋಗ್ತಮ್ಮ, ನಿಮ್ಮ ಕಾಯ್ಕೋ ತಿಂದಿರ್ತೇವೆ ಸರಿಯಾಗದು. ಜೀವನದಾಗ ಅವಕಾಶಗಳು ಹಾಗೇನೆ. ನೀವು ತಯಾರಾಗಿದ್ದು ಒಂದು ಕ್ಷಣ ವೇಸ್ಟ್ ಮಾಡಲಾರ್ದಂಗೆ. ನನಗೆ ಸಣ್ಣವಿದ್ದಾಗ ಅಜ್ಜಿ ಕಥೆ ಹೇಳ್ತಿದ್ದ, ಭಕ್ತ ಧ್ರುವನ ಕಥೆ ಹೇಳ್ತಿದ್ದ. ಧ್ರುವ ಕಾಡಿಗೆ ಹೋದ, 6 ವರ್ಷ ತಪಸ್ಸು ಮಾಡಿಬಿಟ್ಟ. ದೇವ್ರು ಬಂದ, ಏನು ಬೇಕು ಅಂತ ಕೇಳ್ದ. ಯಾರೂ ಇಲ್ಲ ಅನ್ಬೋದು, ದೂರ ಹೋಗಂತ ನಕ್ಷತ್ರ ಕೊಟ್ಬಿಡು ಅಂತಂದ. ಧ್ರುವ ನಕ್ಷತ್ರ ಆಗಿಬಿಟ್ಟ, ಪರ್ಮನೆಂಟ್ ಆಗಿದ್ದ, ಶಾಶ್ವತ ಆಗಿಬಿಟ್ಟ ಅಂತ. ನನಗೆ ಎಷ್ಟು ತಲೆ ಕೆಟ್ಟು ಹೋಗಿತ್ತು ಅಜ್ಜನ ಕಥೆ ಕೇಳಿದ ಮೇಲೆ. ನಾನೊಂದು 6 ವರ್ಷ ಮಾಡಿಬಿಟ್ರೆ ಆತು, ತಪಸ್ಸು ಮಾಡಿದತ್ತ 6 ವರ್ಷ ಆರಾಮ್, ಮುಂದೇನು ಕೆಲಸನೇ ಇಲ್ಲಲ್ಲ ಅಂದೆ. ಆದ್ರೆ ಅವಾಗ ಅರ್ಥ ಆದ ಕಥೆ ಸಿಂಬಾಲಿಕ್, ಸಾಂಕೇತಿಕ ಎಷ್ಟದ ಅಂದ್ರೆ, ಈ ಕಾಲೇಜ್ ಕಲಿಯು, ಸ್ಕೂಲ್ ಕಲಿಯು ಟೈಮ್ ಏನದ, 5-6 ವರ್ಷ ಏನದ, ಇದು ನೀವು ಚಲೋತ್ನ್ಯಾಗ ದುಡಿದ್ರಿ ಅಂದ್ರೆ ದೇವ್ರ ಪ್ರತ್ಯಕ್ಷ ಆದಂಗೆ ನಿಮಗೆ ಜೀವನ ಉದ್ದಕ್ಕೂ ಸುಖವಾಗಿರ್ತೀರಿ. ಈಗ 6 ವರ್ಷ ಆರಾಮಿದ್ದೀರಿ ಅಂದ್ರೆ ಮುಂದೆ ಕಷ್ಟ ಬರೋದೆ. ಅದರಿಂದ ದಯವಿಟ್ಟು ಈ 4 ನೆನಪಿಟ್ಟುಕೋರಿ. ದೇವರಿದ್ದಾನ ಅಂತ ಕೇಳಿದಾಗ ಇದ್ದಾನ ಅಂತ ಹೇಳ್ತೀನಿ ನಾನು, ಖಾತ್ರಿ ಇದ್ದಾನೆ. ಪ್ರೂಫ್ ಏನು? ಪ್ರೂಫ್ ಕೊಡ್ತೀನಿ ನಾನು ನಿಮಗೆ, ಪ್ರೂಫೇ ಕೊಡ್ತೀನಿ. ಬೆಂಗಳೂರಾಗ ಏರ್ಪೋರ್ಟ್ ಅದ, ದಿನಕ್ಕೆ 150 ವಿಮಾನ ಟೇಕ್ ಆಫ್ ಆಗ್ತಾವೆ, 150 ವಿಮಾನ ಇಳಿತಾವೆ. ಒಂದಕ್ಕೊಂದು ಡಿಕ್ಕಿ ಹೊಡೆದೇ ಇಲ್ಲ. ಯಾಕೆ? ಏರ್ ಟ್ರಾಫಿಕ್ ಕಂಟ್ರೋಲ್ ಅಂತದ ಅಲ್ಲಿ ಮೇಲೆ. ಅದು ಹೇಳ್ತದೆ, ನೀ ಇಳಿ, ನೀ ಹೋಗೋ ಇಳಿ, ಅದು ಕಂಟ್ರೋಲ್ ಮಾಡ್ತದೆ. ಅಂದರೆ ಯಾವನೋ ಒಬ್ಬ ಕಂಟ್ರೋಲ್ ಮಾಡ್ತಿರೋದ್ರಿಂದ ವಿಮಾನ ಒಂದಕ್ಕೊಂದು ಡಿಕ್ಕಿ ಹೊಡೆದಿಲ್ಲ. ಹೌದು, ಇಷ್ಟೊಂದು ಟ್ರೈನ್ ಓಡಾಡ್ತಾವೆ ಇಂಡಿಯಾದಾಗ, ಲಕ್ಷಗಟ್ಟಲೆ ಕಿಲೋಮೀಟ್ರ್ ದಿವಸಕ್ಕೆ ಓಡಾಡ್ತಾವೆ. ಇಲ್ಲೊಂದು ಆಕ್ಸಿಡೆಂಟ್ ಆಗ್ತಿರ್ಬೇಕು, ಆದ್ರೆ ಲಕ್ಷಗಟ್ಟಲೆ ಟ್ರೈನ್ ಹೋಗ್ತಾವಲ್ಲ. ಯಾಕೆ? ಯಾರೋ ಕಂಟ್ರೋಲ್ ಮಾಡ್ತಾರೆ. ಓಕೆ, ಸಿಗ್ನಲ್ ಕೊಡಬೇಕಲ್ಲೇ, ಇದು ಹೋಗಬೇಕು, ಕಂಟ್ರೋಲ್ ಮಾಡ್ತಾರೆ ಯಾರೊಬ್ಬರು. ಈ ಭೂಮಿ ಹುಟ್ಟಿದಾಗಿನಿಂದ 450 ಕೋಟಿ ವರ್ಷಗಳ ಹಿಂದೆ ಭೂಮಿ ಹುಟ್ಟಿತು. ಹಾಗೆ ಸೂರ್ಯನೂ ಹುಟ್ಟಿದ್ದು. ಈ ನಮ್ಮೆಲ್ಲ ಗ್ರಹಗಳು ಸೂರ್ಯನ ಸುತ್ತಾವಲ್ಲ, ಎಷ್ಟು ಕರೆಕ್ಟಾಗಿ ಸುತ್ತಾವ್ರಿ ಅವು. ಎಷ್ಟು ಕರೆಕ್ಟ್ ಅಂದ್ರೆ, ಇನ್ನು 100 ವರ್ಷದ ಮೇಲೆ ಸಂಪೂರ್ಣ ಸೂರ್ಯ ಗ್ರಹಣ ಯಾವಾಗ ಆಗ್ತಂತ ಇವತ್ತೇ ಹೇಳ್ಬೋದು ನಾವು. ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿ ನೋಡಿ, ಪಂಚಾಂಗ ನೋಡಿರ್ಬೇಕಲ್ಲ, ಹೇಳ್ತಾರೆ ಅವರು, ಇಂಥ ದಿವಸ ಸೂರ್ಯಗ್ರಹಣ ಈ ಕ್ಷಣಕ್ಕೆ ಶುರು ಆಗ್ತದೆ, ಈ ಕ್ಷಣಕ್ಕೆ ಬಿಡ್ತದೆ, ಕರೆಕ್ಟಾಗಿ ಆಗ್ತದೆ. ಅಂದ್ರೆ ಅಷ್ಟು ಕರೆಕ್ಟಾಗಿ ಗ್ರಹಗಳು ಸುತ್ತಾವು ಇವತ್ತಿನ ತನಕ. ಡಿಕ್ಕಿ ಹೊಡೆದಿಲ್ಲ ಅಂದ್ರೆ ಅವ್ರನ್ನೂ ಯಾರೋ ಕಂಟ್ರೋಲ್ ಮಾಡ್ತಿರ್ಬೇಕಲ್ಲ ಒಬ್ರು ಯಾರೇ. ಹೌದಲ್ಲ? ವಿಮಾನ ಕಂಟ್ರೋಲ್ ಮಾಡಿಕ್ಕೆ ಒಬ್ರು ಇರಬೇಕಾದ್ರೆ, ಟ್ರೈನ್ ಕಂಟ್ರೋಲ್ ಮಾಡಿಕ್ಕೆ ಒಬ್ರು ಇರಬೇಕಾದ್ರೆ, ಅದೇ ರೀತಿ ಗ್ರಹಗಳು ಕೂಡ ಸರಿಯಾಗಿ ಟೈಮಿಗೆ ಹೋಗ್ತಿರ್ಬೇಕಾದ್ರೆ ಯಾರೋ ಕಂಟ್ರೋಲ್ ಮಾಡಿರ್ಬೇಕಲ್ಲ ಒಬ್ಬರು. ದೇವರಿಗೆ ಎಷ್ಟು ಕೈ ಎಷ್ಟು ಕಾಲು ಕೇಳಬೇಡ್ರಿ, ನನಗೆ ಗೊತ್ತಿಲ್ಲ. ಆದರೆ ಒಂದು ಶಕ್ತಿ ಅದು, ಯಾವುದೋ ಒಂದು ಶಕ್ತಿ ಪ್ರಪಂಚವನ್ನು ನಡೆಸ್ತದಲ್ಲ, ಅದನ್ನು ದೇವರು ಅಂತ ಕರಿತೀವಿ ನಾವು. ಅದ್ರ ಮೇಲೆ ನಂಬಿಕೆ ಇರೋದು ಭಾಳ ಒಳ್ಳೆಯದು. 2 ಕಾರಣಕ್ಕೆ ನಂಬಿಕೆ ಇಡಬೇಕು. ಒಂದು, ನನಗೆ ಅಹಂಕಾರ ಬರೋದಿಲ್ಲ ನಾನೇ ದೊಡ್ಡವ ಅಂತ, ನನಗೇನು ದೊಡ್ಡ ಶಕ್ತಿ ಒಂದದ ಮೇಲೆ ಅಂದಾಗ ನನಗೆ ಅಹಂಕಾರ ಬರೋದಿಲ್ಲ ಮೊದಲೇದ್ದು. 2ನೇದ್ದು, ನಿಮಗೇನಾದರೂ ಕಷ್ಟ ಬಂದಾಗ, ಮೊಳಕಾಲು ಊರಿ ಕೂತಾಗ
ಯಾವುದೋ ಒಂದು ಶಕ್ತಿ ನನ್ನ ಕಾಪಾಡ್ತದೆ ಅನ್ನೋ ಧೈರ್ಯ ಅದಲ್ಲ ನಿಮ್ಗೆ ಆತ್ಮವಿಶ್ವಾಸ ಕೊಡ್ತದೆ.